ಏನೋ ಕಾಡು ಮನ್ಸ ಯಾವ್ದು ಬಾಡಿಗೆ ಇಲ್ವಾ? ಓದ್ಕೊಂಡ್ ಕೂತಿದ್ಯಾ? ಸಿಕ್ಕಿತ್ತಣೋ. ನಮ್ಮೂರಿನ ಕಾಲೇಜ್ ಹುಡುಗಿರು ಹೋದ್ಮೇಲೆ ತಾನೆ ನಾವು ಬಾಡಿಗೆ ಹೋಗೋದು. ಅದಕ್ಕೆ ಆಮೇಲೆ ಹೋಗೋಣ ಅಂತ ಸುಮ್ಮನಾಗ್ಬಿಟ್ಟ. ಕಚ್ಗುಳಿ ಕೊಟ್ಟಿರೋ ಕರಡಿ ಇದ್ದಂಗಿದ್ಯಾ? ಲೇ, ಯಾವ್ದಾದ್ರು ಗರ್ಭಿಣಿ ಹೆಂಗಸರು ಕರೆಕ್ಟ್ ಆಗಿ ನಿನ್ಗೆ ಜೂಮ್ ಹಾಕ್ಬಿಟ್ಟು ಹತ್ರದಿಂದ ನೋಡ್ಬಿಟ್ಟ ಅಂದ್ರೆ ಅಲ್ಲೇ ಪಟ್ ಅಂದ್ಬಿಟ್ಟು ಡೆಲಿವರಿ ಆಗ್ಬಿಡುತ್ತೆ. ನಿಮ್ಮ ಅಪ್ಪ ಇನ್ನೊಂದ್ ಸ್ವಲ್ಪ ಬೆಳ್ಳಗ್ ಉಡ್ಸ್ಬಿಟ್ಟಿದ್ರೆ ಊರಾಳ್ ಮಾಡ್ಬಿಡ್ತಾ ಇದ್ದೆ. ನನ್ ಮಗನೇ ಉಗಾಂಡ. ಇವಾಗೇನಣ್ಣ, ಅರ್ಧ ಊರ್ ಹಾಳು ಮಾಡಿದೀನಿ, ಇನ್ನು ಅರ್ಧ ಉಳ್ದದೆ ಅಷ್ಟೇ. ನಿನ್ ಮನೆ ಹಾಳು ಮಾಡೋದು ಸಂಜೀವ ಅವನೇ. ಅದಿರ್ಲಿ, ನಮ್ಮ ಹುಡುಗಿ ಆಫೀಸ್ಗೆ ಹೋದ್ಲೇನಪ್ಪ? ಓ, 45 ವರ್ಷದವಳು ಹುಡುಗಿ. ಚೌಟ್ರಿಲಿ ಪಾತ್ರೆ ಪಗಡೆ ತೊಳೆಯೋಳು ಆಫೀಸ್ಗೆ. ನೀನ್ ಬರೋದ್ ಲೇಟ್ ಆಯ್ತು ಅಂತ ರಾಮ ಹಾಕೊಂಡೋದ. ನಮ್ಮ ಹುಡುಗಿ ಬಗ್ಗೆ ಏನಾದ್ರು ಹೆಚ್ಚು ಕಡಿಮೆ ಮಾತಾಡ್ತು ಅಂತ ಹೇಳಿದ್ರೆ ನಾನೇನೋ ಕನ್ನಡ ರಾಜ್ಯೋತ್ಸವ ಹೆಂಗ್ ಮಾಡೋದು ಅಂತ ಕೇಳಿದ ಅನ್ಕೊಂಡ್ರೆ ನೀನ್ ಒಳ್ಳೆ. ರಾಜ್ಯೋತ್ಸವ ಮಾಡೋಣ ಬಿಡಲೇ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಕನ್ನಡ ರಾಜ್ಯೋತ್ಸವ ಮಾಡದೆ ಹೋದ್ರೆ ನಾವು ಆಟೋ ಡ್ರೈವರ್ಗಳೆಲ್ಲ ಕಣಲೇ. ಅದ್ ಸರಿ ಅಣ್ಣ. ದುಡ್ಡು ಯಾಕೋ ಯೋಚನೆ ಮಾಡ್ತೀಯಾ? ಎಲ್ಲ ಆಟೋ ಬಾಯ್ಸ್ ಹತ್ರ 500 ತಗೋ. ಸಾಲಿಲ್ವಾ? ಅಣ್ಣ ಇದ್ದಾನೆ. ಕೊಡ್ಲಿಲ್ಲ ಅಂದ್ರೆ ಲೇ, ಅದಕ್ಕೂ ಅದ್ಮೀರಿದ್ರೆ ಶಂಕರಣ್ಣನ ಹೆಸರು ಆಟೋ ಮಾರಾದ್ರೂ ದುಡ್ಡು ಕೊಡ್ತಾರೆ ನಮ್ಮ ಕನ್ನಡಿಗರು. ಕೆಚ್ಚದೆಯ ಕನ್ನಡಿಗರು. ಆಯ್ತು. ಆಮೇಲೆ ಈ ಸ್ಟೇಜು, ಕುಣಿತ, ಆರ್ಕೆಸ್ಟ್ರಾ ಇದಕ್ಕೆಲ್ಲ ಏನ್ ಮಾಡೋದು? ಸ್ಟೇಜು, ಆರ್ಕೆಸ್ಟ್ರಾ, ಕುಣಿತ ಎಲ್ಲ ಇದೆಯಲ್ಲ, ಇದ್ಯಾಕ್ ಬಿಡಕ? ಯಾಕೆ ತಲೆ ಕೆಡ್ಸ್ಕೊಂತೀಯ? ಮಿಸ್ಸಿನ್ ಮುನಿಯಪ್ಪನ ಜೋಬು ಕೈ ಹಾಕಿದ್ರೆ ಮುಗ್ದೇ ಹೋಯ್ತು. ಅಣ್ಣ, ಮುನಿಯಪ್ಪ ಈಗ ಎಲ್ಲ ಅಣ್ಣ? ಮುನಿಯಪ್ಪ ಎಲ್ಲಿರ್ತಾನ? ಮಿಷಿನ್ ಅಂಗಡಿಲಿ ಇರ್ತಾನೆ. ರಾಗಿ ಮಿಷಿನ್ ಅಂಗಡಿಲಿ ಇರ್ತಾನೆ. ಸ್ವಲ್ಪ ಲೆಫ್ಟ್ ತಿರ್ಗ್ಬಿಟ್ಟು ಕಂಬ ನೋಡು. ಕಂಬಕ್ಕೆ ನೇತಾಕ್ಬಿಟ್ಟಾರ. ಅಯ್ಯ, ಮುನಿಯಪ್ಪ ಡೆಡ್. ಮುನಿಯಪ್ಪ ಎಗರು ಬಿದ್ದೋದ? ಹಂಗಿರಿ ನಾನು ಸೇಫ್ ಆಗ್ಬಿಟ್ಟೆ. ಮುನಿಯಪ್ಪ ಸತ್ತೋದ ಕಣೋ. ಲೋ, ಈಗೊಂದು ಅಡ್ಡ ಹಾಕ್ಬೇಕಣೋ. ಹೂವ, ತೆಂಗಿನಕಾಯಿ, ಬೆಂಕಿ ಬೆಟ್ಟ, ಕರ್ಪೂರ ಎಲ್ಲ ತಗೊಂಡು ಮುನಿಯಪ್ಪನ ಹತ್ರ ಹೋಗ್ಬಿಡೋಣ. ಮುನಿಯಪ್ಪನ ಅಣ್ಣ 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 ಹೊರಟೋದಣ್ಣ. ಅಣ್ಣ ಅಳ್ಬೇಡಣ್ಣ, ಜ್ಯೋತಿಷ್ಯರು ಹೇಳಿಲ್ವಾ? ಬಿಡೋಣ, ಸ್ನಾನ ಮಾಡ್ಬೇಕಾಯ್ತದೆ. ಸರಿ ಸರಿ, ಅರೆ ಕೊಡು. ತಗೋಣ. ಕೊಡ ಒಂದು ಕಡೆ ಕೊಡ. ಅಡ್ಸ 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 ಕೈ ಬಿಗಿ ಬಿಡಿ ಅನ್ ಮಗ. ತಗೊಳ. ಎಲ್ಲಿ ಸಿಕ್ಸ್ಲೇನ? ತೂತಲ್ಲಿ ಸಿಗುತ್ತಲ್ಲ ಚುಚ್ಚೋಗ. ಅಡ 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 ಕೊಡೋಣ ಹೇಳಿ. ಹೊಡ್ಕೊಡು. ಒಳ್ಳೆ ಮಂಗಳೂರು ಬಜ್ಜಿ ಇದ್ದಂಗೆ ಒಳ್ಳೆ ಚಟ್ನಿ ಹಾಕೊಂಡು ಹಾಕೊಂಡ್ಬಿಡೋಣ. ಅಣ್ಣ, ಇಲ್ಲೊಂದು ಸ್ವಲ್ಪ. ನಾನು ಇವನ ಹತ್ರ ತೊಗೊಂಡಿದ್ದ ಪೇಮೆಂಟು ನನಗೂ ಇವನಿಗೆ ಮಾತ್ರ ಗೊತ್ತಿತ್ತು. ಸದ್ಯಕ್ಕೆ ಎಗರ್ಬಿಟ್ಟ. ನನ್ನ ಪೇಮೆಂಟು ಸೇಫ್ ಆಗೋಯ್ತು. ಇವನ ಮಗಳನ್ನ ಹೆಂಗಾದ್ರೂ ಮಾಡಿ ಡಕಲ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ಸಮಾಪ್ತಿ. ಈ ಮಿಷನ್ ಮುನಿಯಪ್ಪನ ಹತ್ರ ನಾನು ಸಾಲ ಇಸ್ಕೊಂಡಿದ್ದು ಯಾರಿಗೂ ಗೊತ್ತಿಲ್ಲ. ನಮ್ಮ ಗುರು ದಡಿಯಂಗೂ ಗೊತ್ತಿಲ್ಲ. ನಾನು ಬಚಾವ್. ಯಾರು ನೋಡ್ತಾವ್ರ? ಅಲ್ಲ, ಸದ್ಯಕ್ಕೆ ಈ ಪಕ್ಕದಲ್ಲಿರೋ ಚಿಂಪಾನಿಗೂ ಗೊತ್ತಿಲ್ಲ ನಾನು ಇವನ ಹತ್ರ ಪೇಮೆಂಟ್ ತೊಗೊಂಡಿರೋದು. ಈ ಕಡೆನೂ ನಾನು ಸೇಫು. ಕವರ್ ಕೊಡು. ಯಾಕಣ? ಕಾಯಿ ತಕೊಳ್ಳೋ ಚಟ್ನಿಗಾಗುತ್ತೆ. ಗೆರೆ ಗೆರೆ ಗಿರೆ ಗಿರೆ ಇಲ್ಲಯ್ಯ, ಬೇಜಾರು ಮಾಡ್ಕೋಬೇಡ. ಒಟ್ಟಲ್ಲಿ ಎಲ್ರಿಗೂ ಒಂದಲ್ಲ ಒಂದು ದಿವಸ ಸಾವು ಬರುತ್ತೆ. ಹಂಗೆ ಇವತ್ತು ನಿಮ್ಮ ಅಪ್ಪನ ಬಂದೈತೆ. ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ತೀನಿ. ಬಾ, ನಿಮ್ಮ ಅಕ್ಕನ ಕರ್ಕೊಳ್ಳ. ಬೇಡ ಪಾಪ, ಬಾಗಿಲೇ ಪಾಪ. ಬಾ, ನೋವು ತಿನ್ಬೇಡ. ಬಾ. ಈಗ ಊರಲ್ಲಿ ಎಲ್ರಿಗೂ ಹೇಳಿದ್ದೇನಪ್ಪ? ಕೆಲವರಿಗೆಲ್ಲ ಮರ್ತಿದ್ದೀನಿ, ಕೆಲವರಿಗೆ ಹೇಳಿದ್ದೀನಿ. ನಿಮ್ಮ ಅಪ್ಪನ ಹತ್ರ ಎಷ್ಟು ಜನ ಅನ್ನ ತಿಂದವರು? ನಾನೇ ಅನ್ನ ತಿಂದಿರೋ ಋಣ ತೀರ್ಸಕ್ ಆಗ್ತಿಲ್ಲ ಕಣ.
ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಏನೋ ಪ್ಲಾನ್ ಮಾಡ್ಕೊಂಡವ್ರೆ. ಬ್ಯಾಂಕ್ ಬೇರೆ ರಜಾ, ನನ್ನ ಹೆಂಡತಿ ATM ಕಾರ್ಡ್ ನೋಡ್ತಾಳೆ. ಗಿರೆ ಎಷ್ಟಿದ್ಯಾ? ದುಡ್ಡಣ್ಣ ₹1 ಇಲ್ಲಣ್ಣ. ಹೌದೌದು. ಆ 3 ನೋಟು ತೆಗಿಯಪ್ಪ. ನಿಮ್ಮ ಅಪ್ಪನ ನೋಡ ತಿರ್ಸ್ಬೇಕು. ಕೊಡ್ಬೇಕು. ಹೋಗು ಸಮಾಧಾನ ಮಾಡ್ಕೋ. ಆಮೇಲೆ ಅಕ್ಕನ್ನ ಅವಾಗ ಸಮಾಧಾನ ಮಾಡ. ಸರಿ, ಎಣ್ಣೆಗೆ ಮಾಡ್ಕೊಂಡಿದ್ದೆ. ಏನೋ ಹಿಂಗ್ ಗುರಾಯಿಸ್ತಾನೆ. ತಗೋ, ಇದು ಫುಲ್ ಬಾಟ್ಲಾಗಾಯ್ತು. ನಮಸ್ಕಾರ. ಈಗ ಸತ್ತು ಹೋದವರ ಬಗ್ಗೆ ಪ್ರಕಟಣೆ. ಕನಕಪುರ ತಾಲೂಕು ಸಾತನೂರು ಹೋಬಳಿ ಕೆಮ್ಮಾಳೆ ಗ್ರಾಮದ ನಿವಾಸಿಯಾದಂಥ ಶ್ರೀಯುತ ಮಿಸಿನ್ ಮುನಿಯಪ್ಪನವರು ಸರಿಸುಮಾರು 11:30 ಗಂಟೆಗೆ ಸತ್ತು ಹೋಗಿರುತ್ತಾರೆ. ಇವರು 4.5 ಅಡಿ ಎತ್ತರ, 1.5 ಅಡಿ ಅಗಲ, ಕಪ್ಪು ಮತ್ತು ಗೋಧಿ ಬಣ್ಣ ಮಿಕ್ಸು, ತಲೆಯಲ್ಲಿ ಕೂದಲು ಇರುವುದಿಲ್ಲ. ಇವರಿಗೆ ಪಾನ್ ಪರಾಗ್ ಮತ್ತು ಹನ್ಸ್ ತಿನ್ನುವ ಅಭ್ಯಾಸ ಇರುತ್ತದೆ. ಇಲ್ಲಿಗೆ ಸತ್ತು ಹೋದವರ ಬಗ್ಗೆ ಪ್ರಕಟಣೆ ಮುಗಿಯಿತು. ಇನ್ನು ಮಿಕ್ಕ ವಿಚಾರಗಳೆಲ್ಲ ಈ ಗಜ್ಜಿ ನಾಯಿ ತಿಳಿಸುತ್ತದೆ. ಕೆಮ್ಮಾಳೆ ಗ್ರಾಮದ ಸಮಸ್ತ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮರೆಯಬೇಡಿ, ಮರೆತು ನಿರಾಸರಾಗಬೇಡಿ. ಇನ್ನೆಷ್ಟೈತೆ ಸ್ವಲ್ಪ ಐತಣ್ಣ. ಕೊರ ಕುರ್ಕೊಂಬತ್ತೀನಿ. ಇರೋಣ ನೀ ಸ್ವಲ್ಪ ಏನಿಲ್ಲ, ಅಲ್ಲಿ ಖಾಲಿ ಬಾಟ್ಲ ಅಲ್ಲಾಡ್ಸ್ಕೊಡ್ಬೇಕು. ಏನೋ ಅಲ್ಲಾಡ್ಸ್ಕೊಡ್ಬೇಕಾ? ಬಾಟ್ಲ ಇನ್ನೊಂದು ಮಕ್ಕಳು ಬೆಳಗಿನ ಬರೀ ಕಲ್ಗಸ್ತರ ಕುಡಿತಾನವರಲ್ಲ. ಕಾರ್ನಲ್ಲಿ ಕಿಷ್ಟಪ್ಪ ಅಂಗಡಿ ಹತ್ರ ಕಿಷ್ಟಪ್ಪ ಬಾರ ನಿಲ್ಸೋ ಅಣ್ಣ. ಆಗ್ತೀನಿ ಇರೋಣ. ಇಲ್ಲೆಲ್ಲ ಐತೆ ಕೃಷ್ಣಪ್ಪನ ಬಾರೋ. ಇನ್ನು ಮುಂದೆ ಹೋಗ್ಬೇಕು, 1/2 ಕಿಲೋಮೀಟ್ರು. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇನ್ನು ಕೆಲವೇ ನಿಮಿಷಗಳು ಮಾತ್ರ ಉಳಿದಿವೆ. ಮಿಸಿನ್ ಮುನಿಯಪ್ಪನ ಮಕ್ಕದ ಮೇಲೆ ಎದೆ ಮೇಲೆ ಮಣ್ಣು ಹಾಕ್ಬಿಟ್ಟು ಬಂದ್ಬಿಡಲ್ಲ. ಬಂದ್ಬಿಡಿ. ಮುನಿಯಪ್ಪನ ಮಣ್ಣು ಮಾಡಕ್ಕಿಂತ ಮುಂಚೆ ಹೋಗ್ಬಿಡೋಣ. ಸರೋಜ, ಗಿರಿಜ, ವನಜ, ಪಂಕಜ, ಜಲಜ, ಎಲ್ರು ಬನ್ನಿ. ಬ್ರೇಕ್ ಇಡ್ತಾರಣ್ಣ, ಬ್ರೇಕ್ ಹಿಡಿತಲ್ಲ ಗಾಡಿ. ಅಣ್ಣ ಗಾಡಿ ಬ್ರೇಕ್ ಹಿಡಿತಾರಣ್ಣ. ಅಣ್ಣ ಗಾಡಿ